ಕಾಗೋಡು ತಿಮ್ಮಪ್ಪರ ಇದ್ದಾರೆ, ಬಿ ಕೆ ಹರಿಪ್ರಸಾದ್. ಹೌದು. ನಾನು ಹೇಳೋದು ಈಗ ಶಿವೇಗೌಡರು ಮಾತಾಡಿದ್ರು, ಸಮುದಾಯದ ಪ್ರಶ್ನೆಗಳು ಬರುತ್ತೆ. ಹೌದು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಜಾತ್ರೆ ಇವತ್ತಿಗೂ ಕೂಡ ರಾಜ್ಭರ್ ಅವರು ಮುಖ್ಯಮಂತ್ರಿ ಆಗ ಅವಕಾಶ ಇತ್ತು ಶಿವಣ್ಣ, ಎಲ್ಲರಿಗೂ ಗೊತ್ತು. ಆದ್ರೆ ಅವ್ರು ತಿರಸ್ಕಾರ ಮಾಡಿದ್ರು. ಆದ್ರೆ ಒಂದೇನಂದ್ರೆ ಶಿವಣ್ಣನ ಒಂದು ಪ್ರಶ್ನೆ ಏನಂದ್ರೆ, ಗೀತಕ್ಕೆ ನೀವು MP ಮಾಡಕ್ಕೆ ಇಷ್ಟು ಸರ್ಕಸ್ ಮಾಡೋ ಅಗತ್ಯ ಇದೆ ಅಂತ. ಯಾಕಂದ್ರೆ ಆ ತರದ ಒಂದು ಬೇಸ್ ಇದೆ ನಿಮ್ಮ ಸಿನಿಮಾವನ್ನು ಹೊರತುಪಡಿಸಿ. ನಾವೇನು ಸರ್ಕಸೇ ಮಾಡ್ತಾ ಇಲ್ಲ. ಸಾರಿ, ನೀವು ಪ್ರಶ್ನೆ ಕೇಳಿ. ಅದು ನನ್ನ ಇಂಡಿವಿಜುವಲಿಟಿ ಆಗುತ್ತೆ. ಸಿ, ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಓಕೆ, ಶಿ ಈಸ್ ಅ ಪ್ರೊಡ್ಯೂಸರ್ ಆ್ಯಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡಬೇಕಂತದೆ. ಅದಕ್ಕೇ ಅಮ್ಮ ಹೋದ್ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ, ಒಂದು ಭರವಸೆ, ಒಂದು ನಂಬಿಕೆ. ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ, ಅವ್ರು ಮಾಡ್ತಾರೆ ಕೆಲಸ, ಅದೊಂದು ನಂಬಿಕೆ ಅಮ್ಮನಿಗೆ. ಸೊ ಅಮ್ಮ ಹೋಗಿ 11 ದಿವಸ ಬಂದು ಕೆಂಪಯ್ಯವರು, ಜಯಮಾರ್ ಅವ್ರು ಬಂದು ನೀವು ಹಾಗೆ ಎದ್ದಿರ್ತೀವಿ. ಒಂದು ನಿಮಿಷ ಜಸ್ಟ್ ಎ ಮಿನಿಟ್. ಇವತ್ತು ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದರೆ, ಮಕ್ಕಳಿಗೆ ಯೂಶ್ವಲಾಗಿ ಏನಂತೀವಿ, ಇಷ್ಟೇ ಊಟ. ನಾವು ಫಸ್ಟ್ ಹೇಳಿದ್ದು ಹಂಗೇನೆ, ಇದು ಬಂದು ಜೈಲಲ್ಲ ಮಕ್ಕಳ, ಇದು ಜೈಲಲ್ಲ, ಇದು ನಿಮ್ಮ ಹಕ್ಕು. ನಿಮ್ಗೇನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ. ಇದು ನಿಮ್ಮ ಹಕ್ಕು, ನಿಮಗೆ ಸಿಗ್ತಾ ಇದೆ, ನಿಮ್ಮ ಹಕ್ಕು ನಿಮಗೆ ಸಿಗ್ತಾ ಇದೆ. ಅದನ್ನು ಮನಸ್ಸು, ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್. ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಾರೆ, ನಮ್ಮ ಬೆಲ್ ಹೊಡೆದ ತಕ್ಷಣ ನೋ ಸಲಾ ಮಾಡಿತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಮಕ್ಕಳಂದೆ. ಸಲಾ ಮಾಡಿಬೇಡಿ, ಒಂದೇ ಸಲ ಮಾಡಿಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲಾಮ, ನಮಗಲ್ಲ. ನಾವು ಸಲ ಮಾಡಿಸ್ಬಿಟ್ರೆ ಬೇರೆ ಇದಾಗುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ. ಒಂದು ಇದು ಬೇರೆ ಇದೆ ಅಂದರೆ ವಾಸ್ಟಾಗಿ ಮಾಡ್ಬೋದು ಅಂತ ಅಷ್ಟೇ. ಇಂಡಸ್ಟ್ರಿನ ಬಿಟ್ಟಿಲ್ಲ, ಗಂಡನ ವೃತ್ತಿ ಇದ್ದೇ ಇದೆ. ಜೊತೆಲಿ ಅಪ್ಪಾಜಿ ಅಮ್ಮ ಮಾಡಿದ್ದು ಏನೊಂದು ಶಕ್ತಿಧಾಮ ಅದು ನಡೆಸ್ತಾ ಇದ್ದಾರೆ. ಜೊತೆಲಿ ವೆನ್ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ 100% ಯೂಸ್ ಆಗುತ್ತೆ. ಇವಾಗ ನನ್ನೇ ಕೇಳಿದೆ, ಇವಾಗ ಯೋಗರಾಜ್ ಭಟ್ ಕೇಳಿದ್ರು, ಧಾರವಾಡಲೊಂದು ಮಾಡಿ, ಈ ಕಡೆ ಗದಗ್ಲಿ ತುಂಬ ಜನ ಅದರ ಕಷ್ಟಪಡೋಕೆ ನಾರ್ತ್ ಕನ್ನಡ. ಸೊ ಇಟ್ಸ್ ಜಸ್ಟ್ ಅ ಸೇವೆ ಅಷ್ಟೇ. ಅದರಿಂದ ಈ ಪ್ಲ್ಯಾಟ್ಫಾರ್ಮ್ ಬೇಕು, ಎಲ್ಲರಿಗೂ ಬೇಕು ಸರ್. ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ? ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು? ಅಹಂಕಾರದ ಸುಮ್ಮನೆ ಇರ್ಬೋದಲ್ಲ, ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ. ನೋ, ಎಲ್ಲದಕ್ಕೊಂದು ರೀತಿ ಇದೆ, ಒಂದು ನಿಯತ್ತಿದೆ. ಅದಕ್ಕೆ ನಾವು ಗೌರವ ಕೊಡಬೇಕು. ಈ ಸರ್ಕಸ್ ಬೇಕನ್ನೋದಲ್ಲ. ನನ್ನ ಪ್ರಶ್ನೆ ಏನಂದರೆ, ಒಂದು ಬಿಗಿಯಾದ ಪ್ಲಾಟ್ಫಾರ್ಮ್ ನಿಮಗೆ ಬಂಗಾರಪ್ಪ ರಾಜ್ಕುಮಾರ್ ಮತ್ತು ದೊಡ್ಡ ಇದು ಈಗ ನೀವಿದ್ದೀರಿ, ನಾವೆಲ್ಲ ಕೇಳ್ತಾರೆ. ನಾನು ಅಂತಂದರೆ ಈಸಿ ಆಗಬೇಕು ಆ ಥರದ್ದು ಏನೇ ಎಲ್ಲ ಲೈಫ್ ಇಸ್ ಬರಲೇಬೇಕು ಅಂತ ಏನು ಗೀತಕ್ಕವ್ರು ಬರಬೇಕು, ನೀವು ಸಪೋರ್ಟ್ ಮಾಡೋಕೆ ನಾವು ಒಪ್ಕೊಂತೀನಿ. ಇಷ್ಟು ಸರ್ಕಸ್ ಆಗತ್ತೆ ಏನು ಸರ್ಕಸ್? ಯಾವ ಥರ ಸರ್ಕಸ್ ಅಂತ ಹೇಳಿ? ಇಲ್ಲ ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ನೋಡಿ, ಶಕ್ತಿಧಾಮ ಒಂದು ಸರ್ಕಾರ ಮಾಡೋ ಕೆಲಸ ನೀವು ಮಾಡಿಬಿಟ್ಟೆ ನಿಮ್ಮ ಕುಟುಂಬದಿಂದ. ಯಾವುದು ಪ್ರಚಾರ ಮಾಡ್ಕೊಳ್ಳಲ್ಲ, ಯಾರು ನೀವು ಹೇಳಿದ್ರೆ ಯೋಗೇಶ್ವರ ಧಾರವಾಡದ ಮಾಡೋದು ಅದು ಸರಿ, ಅದು ಒಪ್ಕೊಂತೀವಿ. ಆದರೆ ಬೇರೆಯವರು ಸರಳವಾಗಿ ಮಧು ಸರ್ ಗೊತ್ತು, ಈಗ ನೀವು ಹೋಗಿರಿ ಅರ್ಪಣೆಗೆ, ಲತಾ ಅವರು ಅವರ ತಂದೆ ಹೆಸರಿಂದಲೇ ಗೆದ್ಬಿಟ್ರು. ಅಂದ್ರೆ ನಾನು ಕಂಪೇರ್ ಮಾಡಿದೆ. ಓಕೆ ಒಂದು ನಿಮಿಷ ಶಿವ್ ನಾನು ಉತ್ತರ ಕೊಡೋದು. ಇಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಅರ್ಪಣೆಯಲ್ಲಿ ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು, ಅವ್ರ ತಂದೆ ಹೆಸರು, ಅವ್ರ ತಂದೆ ಇಲ್ಲ MP ಪ್ರಕಾಶ್ ಅವರು, ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದರೆ ಇವತ್ತು ಬಂಗಾರಪ್ಪ ಮತ್ತು ರಾಜ್ಕುಮಾರ್ ಅನ್ನೋದು ದೊಡ್ಡ ಶಕ್ತಿಗಳು ಕರ್ನಾಟಕದಲ್ಲಿ, ಒಂದು ರಾಜಕಾರಣದಲ್ಲಿ, ಒಂದು ಸಿನಿಮಾದಲ್ಲಿ. ಅಂದರೆ ಇವತ್ತು ನೀವು ಇದೆ ನಾನು ಉತ್ತರ ಕೊಡ್ತೀನಿ. ಅಂದರೆ ಭಾಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ. ನಾನು ಗೀತಕ್ಕೆ ಎಷ್ಟು ಆಗಬಾರ್ದು ಅಂತ ಹೇಳ್ತೇನೆ ನಾವು. ಇಲ್ಲ ಕರೆಕ್ಟ್, ನೀವು ಹೇಳಿದ್ದು ಹಂಗೆ ಹೇಳ್ತೇನೆ. ನಾನು ಹೇಳಿದಂದರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರದ ರೀತಿಲಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗದೆ, ಅದನ್ನ ಆಶೀರ್ವಾದ ಥರ ತಗೊಂಡು ನಾವೇನು ಕೆಲಸ ಮಾಡಬೇಕು ಅದು ಮಾಡಲೇಬೇಕು. ಅದು ನ್ಯಾಯವಾಗಿ ಮಾಡಬೇಕು. ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು. ನಮ್ಮ ತಂದೆಗಾಗಲಿ ಇಲ್ಲ ಗೀತವ್ರ ತಂದೆಗಾಗಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ. ಸರ್ಕಸ್ಸು ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾರೆ. ಒಂದು ನಿಮಿಷ ಅಲ್ಲ ಅಸೋಸಿಯೇಷನ್ ನೋ ಈವನ್ ಗೀತಾ ಎಸ್ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ ಈಗ ಹಂಗಾರೆ BJP ಅವರಿಗೆ ಮಹಾರಾಜರೇ ಬೇಕಾಗಿತ್ತಾ? ಅಲ್ಲ, BJPಗೆ ಮಹಾರಾಜರೇ ಬೇಕಾಗಿತ್ತಾ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ? ನಾನು ಅದಕ್ಕೆ ಹೇಳೋದು, ಯಾರೋ ಒಬ್ಬರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಕೆಲವ್ರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನೀವು ಹೇಳಿದ್ರಿ. ಕೆಲವ್ರು ಮಾಡಿದ್ರೂ ಹೇಳ್ಕೊಳ್ತಾರೆ.
ಆಮೇಲೆ ನೀವು ಅಂದ್ಕೊಂಡಂಗೆ ಭಾಳ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ, ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀರಿ. ಸಾರಾ ಗೋವಿಂದ ಒಂದು ನಿಮಿಷ, ಈಗ ಗೊತ್ತಾಯ್ತಾ ಕಾರಣ? ಲೆಟಸ್ ಟಾಕ್ ಅಬೌಟ್ ಇಟ್. ಮಾತಾಡೋಣ, ಭಾಳ ಚೆನ್ನಾಗಿದೆ ಅದು. ನಾನು ಹೇಳ್ತೀನಿ, ಯಾರು ಸೋಲ್ಸಿದ್ರಲ್ಲ ಅವ್ರನ್ನ, ಏನು ಸಾಧನೆ ಅಂತೇಳಿ. ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ಬಂಗಾರಪ್ಪ ಅವರು ಅದಕ್ಕೆ ನಾನು ಯಡಿಯೂರಪ್ಪರು ಸೋತಿದ್ರು, ಈಶ್ವರಪ್ಪರು ಸೋತಿದ್ರು. ನಾನು ಹಂಗೆ ರಾಮಕೃಷ್ಣ ಹೆಗಡೆ ಇರೋರನ್ನ ನಮ್ಮ ತಂದೆಯವ್ರ ಮುಖ್ಯಮಂತ್ರಿಗಳಿದ್ದರು, ಒಬ್ಬ ಬೆಲ್ಲ ಮಾರೋರು ಸೋಲಿಸಿದ್ರು ಆ ಬಾಗಲಕೋಟೆ. ಅದಕ್ಕೆ ಹೇಳಿದ್ದು ಸಿದ್ದು ನಮ್ಗಡ ಇವ ಪಾಪ ಅಲ್ಲಿ ಇಲ್ಲ, ಇವಾಗ ಅವ್ರದ್ದು ಮಗ ಆನಂದ್ ಅಂತ ಇದ್ದಾರೆ, ಅವ್ರದ್ದು ಮೊನ್ನೆ ಸೋತರು. ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು, ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗಬೇಡಿ. ದಟ್ ಈಸ್ ರಾಂಗ್, ದಟ್ ಈಸ್ ರಾಂಗ್. ನಾನು ಕೆಟ್ಟವನಾಗ್ಬಿಟ್ಟಿದ್ದರೆ ಇವತ್ತು ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ? ನಾನು 5 ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ದು. ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ. 13 ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ. ಅದೇ ಅವ್ರು ಹೇಳ್ತಾ ಇರೋದು, ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಗೀತಕ್ಕನ ಜೊತೆಗೆ. ಭಯ, ಗೌರವ, ಪ್ರೀತಿ. ಎಷ್ಟು ಗೊತ್ತಾ? 45,450 ಓಟಲ್ಲಿ ಲೀಡಲ್ಲಿ ಗೆದ್ದಿದ್ದು ನಾನು, ಲೀಡಲ್ಲಿ ಗೆದ್ದು. ಅದಕ್ಕೆ ಹೇಳೋದು, ಅದಕ್ಕಿಂತ ಮುಂಚೆ ಬರೀ 60,000 ನಾನು ತೊಗೊಂಡಿದ್ದು ಓಟು. ಅದು ಚುನಾವಣೆ ಅವತ್ತು ವಾತಾವರಣ ಎಲ್ಲ ಇರುತ್ತೆ. ಈಗ ಆ್ಯಸ್ ವಿ ಆರ್ ಟಾಕಿಂಗ್, ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ, ಅದು ನಡೆಯೋದಿಲ್ಲ. ಎಲ್ಲ ಕಿತ್ಕೊಂಡು ಹೋದ್ರು ರೋಡಲ್ಲಿ, ಹಂಗೆ ತೇಲ್ಕೊಂಡು ಹೋಯ್ತದು. ಅದೇ ನಾ ಅಲ್ಲ, ತೇಲ್ಕೊಂಡು ಹೋಯ್ತದು, ಅದು ಹೋಯ್ತದು. ಅದಕ್ಕೆ ನಾ ಹೇಳೋದು, ಪಾಪ ಪಕ್ಷಾತೀತವಾಗಿರೋದ್ರಿಂದ ಅಫ್ಕೋರ್ಸ್ ಶಿವಣ್ಣ ಗೀತಕ್ಕ ಅವ್ರ ಎದುರುಗಡೆ ನಾನು ಏನು ಬೇಕಾದ್ರೆ ಭಾಷಣ ಮಾಡ್ಬೋದು. ಪಾಪ ಸ್ನೇಹಿತರು ಇರ್ತಾರೆ, ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ ಅಂದಾಗ. ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಫಿಲಮ್ ಇಂಡಸ್ಟ್ರಿಯಿಂದ ಪೊಲಿಟಿಷಿಯನ್ ಬೇಕು. ನಾನು ಒಬ್ಬನೇ ಸಾಲ್ತಾ ಇಲ್ಲ. ಆಮೇಲೆ ನಾನು ದಯವಿಟ್ಟು ಫಿಲಮ್ ಇಂಡಸ್ಟ್ರಿ ಧ್ವನಿಯಾಗಿ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿದರು. 100% ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ಏನು ಗೊತ್ತಾ, ನೀವು ಇನ್ನೂ ಕೇಳೇ ಇಲ್ಲ ನನಗೆ. ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ, ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಂ ಅಲ್ಲ, ಈಗ 8 ತಿಂಗಳು ನೀವೇನು ಕೇಳಲೇ ಇಲ್ಲ. ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮನ್ನೇನು ಡಿಮೋಷನ್ ಮಾಡಿಬಿಟ್ರೆ ನೀವು? ಸಾರಿ. ಹಾಂ ಹಲೋ. ಹಾಂ ಮಾಡ್ಬೋದು ಆ ಥರ. ಈ ಹಿಂದೆನೂ ಕೂಡ ಸರ್ಕಾರ ಯಾವತ್ತೂ ಕೈ ಬಿಟ್ಟಿಲ್ಲ. ಒಟ್ಟಿಗೆ 2016 ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ 150 ಸಿನಿಮಾ ಸಬ್ಸಿಡಿ ಕೊಟ್ಟರು. ಯಾವತ್ತೂ ಚಿತ್ರರಂಗದ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡ್ಕೊಂಡೇ ಬಂದಿದೆ, ಮುಂದೆ ಮಾಡಿ. ಇವತ್ತು ಬಂದಿರೋ ವಿಚಾರ ಇಷ್ಟೇ. ನಾವು ಚಿತ್ರರಂಗ ಬೆಂಗಳೂರು ಅಂದ್ಕೊಂಡು ಯಾವ ಥರ ಸಿಗ್ಗಿತ್ತಾಗಿ ಗೆಲ್ಲಿಸ್ಬೇಕು, ಯಾವುದೇ ರೂಪರೇಷೆ ಮಾಡಬೇಕು, ಯಾವ ಥರ ನಾವು ಹೋಗ್ಬೇಕು ಅನ್ನೋ. ಫಿಲಮ್ ಇಂಡಸ್ಟ್ರಿ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್ ಇನ್ ದಿ ಇಂಡಸ್ಟ್ರಿ. ಪೊಲಿಟಿಕಲ್ ಆದ್ಮೇಲೆ ರಾಜಕೀಯ, ಸಿನಿಮಾನೇ ಇರೋದು. ಸಿನಿಮಾ ರಂಗ ಮನಸ್ಸು ಮಾಡೋದು ಏನು ಬೇಕಾದ್ರೆ ಮಾಡಬಲ್ಲ ಅಂತ ಡಾಕ್ಟರ್ ಕಾಲನ್ನು ತೋರಿಸ್ಕೊಟ್ಟಿದ್ದೀವಿ. ಅದನ್ನು ಮಾಡಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮದೇ ಆದ ಮೀಟಿಂಗ್ ಕರಿತೀವಿ, ನಮ್ಮದೇ ಆದ ರೂಪದಲ್ಲಿ ಚರ್ಚೆ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.